ನಮಸ್ತೆಪ್ಪ. ನಮಸ್ಕಾರಮ್ಮ. ನಿಮ್ಮ ಹೆಸರುಪ್ಪ? ಮಾಣಿಕ್ ದಲ್ಬಂಜನ್ ಅಂತ ಹೇಳಿ. ಓಕೆ, ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಬಾಗಲಕೋಟೆಯಿಂದ ಬರ್ತಾ ಇದ್ದೀರಾ. ಸರಾಕೆರ್ ಬಗ್ಗೆ ಯಾರು ತಿಳಿಸ್ಕೊಟ್ರಪ್ಪ ನಿಮ್ಗೆ? ನಾನು ಯೂಟ್ಯೂಬ್ ನಲ್ಲೇ ನೋಡಿದ್ದೆ. ಓಕೆ. ನಮ್ಮ ಮನೆಯವ್ರಿಗೆ ಅದಕ್ಕೆ ಕಳಿಸ್ಕೊಟ್ಟೆ. ಓಕೆ. ಅವ್ರಿಗೆ ಪಸಂದ್ ಬಂತು, ಇಬ್ರು ಕೂಡ ಡಿಸೈಡ್ ಮಾಡಿ ಬಂದಿದ್ದೀರಾ. ಇಲ್ಲಿ ಬಂದು ಎಲ್ಲಿ ಸ್ಟೇ ಮಾಡಿದ್ದೀರಪ್ಪ? ಇಲ್ಲೇ ನಮ್ಮ ಹಳೆಯ ಮನೆಯಲ್ಲಿ, ಅಂದ್ರೆ ಇವ್ರ ತಮ್ಮನ ಮನೆಯಲ್ಲಿ. ತಮ್ಮ ಮನೆಯಲ್ಲಿ ಇದ್ದೀರಾ? ಓಕೆ. ಸುಮಾರಷ್ಟು ಅಪ್ಪ ಅಮ್ಮ ಬಂದು ಇಲ್ಲೇ ಅಕ್ಕಪಕ್ಕ ಇರ್ತಾರೆ. ಅವ್ರಿಗೆ ಬಂದು ಇಲ್ಲಿ ಬಂದಿರೋ ಅಪ್ಪ ಅಮ್ಮ ಬಂದು ಹೋಗಿ ಹೇಳ್ತಾರೆ ನಮ್ಗೆ ರಿಸಲ್ಟ್ ಬಂದಿದೆ ಬನ್ನಿ ಅಂತ ಹೇಳಿ. ಆದ್ರೆ ನೀವು ಜಸ್ಟ್ ಫೋನ್ ಅಲ್ಲಿ ನೋಡಿ ನಂಬಿಕೆಯಿಂದ ಬಂದಿದ್ದೀರಲ್ವಾ? ಬಂದಿರೋ ಎಷ್ಟು ದಿವಸ ಆಯ್ತಪ್ಪ ಬಂದು? ನಾವು ಬಂದಿದ್ದೀವಿ ಸರಾಸರಿ 3 ವಾರ ಆಯ್ತು. 3 ವಾರ ಆಯ್ತು. ಓಕೆ. ಇವಾಗ ಬರುವಾಗ ಥೆರಪಿ ತಗೊಂತಾ ಇದ್ದೀರಾ? ಕಂಟಿನ್ಯೂ ಥೆರಪಿ ತಗೊಂತಾ ಇದ್ದೀರಾ? ಹೇಗೆ ಇಂಪ್ರೂವ್ಮೆಂಟ್ಸ್ ಹೇಗಿದೆಪ್ಪ? ದಿನ ಇಂಪ್ರೂವ್ಮೆಂಟ್ಸ್ ಇದೆ ಮೇಡಮ್. ಓಕೆ. ಅದರಲ್ಲಿ ಡೌಟ್ ಇಲ್ಲ. ಬಿಫೋರ್ ಶುಗರ್ ಟೆಸ್ಟ್ ಮಾಡುವಾಗ ಇವಾಗ ಜಾಸ್ತಿ ಜನಕ್ಕೆ ಹುಟ್ಟಿನ ಮಗುಗೆ ಶುಗರ್ ಬರ್ತಾ ಇದೆ. ನೋಡುವಾಗ ಏಜ್ ಲಿಮಿಟೇ ಇಲ್ಲ. ಹೆಂಗ್ ಅಡಲ್ಟ್ಸ್ ಗೆ ಬಂದು ಬರ್ತಾ ಇದೆ, ಏಜೆಡ್ ಪರ್ಸನ್ ಗೆ ಶುಗರ್ ಬರ್ತಾ ಇದೆ. ಶುಗರ್ ತುಂಬಾ ಪ್ರಾಬ್ಲಮ್. ಒಂದು ಆರ್ಗನ್ ಡ್ಯಾಮೇಜ್ ಆಗ್ತಾ ಇದೆ ಶುಗರ್ ಇಂದ. ಅದಕ್ಕೋಸ್ಕರ ಇವಾಗ ಇಲ್ಲಿ ಬರುವಾಗ ಶುಗರ್ ಟೆಸ್ಟ್ ಮಾಡಿದ್ರಲ್ಲ, ಬಿಫೋರ್ ಆಫ್ಟರ್ ಶುಗರ್ ಟೆಸ್ಟ್ ಮಾಡಿದ್ದಾರೆ. ಆ ಒಂದು ರಿಪೋರ್ಟ್ಸ್ ಹೇಗಿತ್ತು ಅಂತ ಸ್ವಲ್ಪ ಅಪ್ಪ ಅಮ್ಮಗೆ ಎಕ್ಸ್ಪ್ಲೇನ್ ಮಾಡಿಪ್ಪ. ನಾನು ಬರುವಾಗ ಇಲ್ಲಿ ಬಿಫೋರ್ 310 ಇತ್ತು. ಆಮೇಲೆಲ್ಲ ಒಂದು ತಾಸು 2 ತಾಸು ಬಿಟ್ಟು ಚೆಕ್ ಮಾಡಿದ್ರೆ 206 ಬಂತು. ಎಷ್ಟಿದೆಪ್ಪ? 206 ಬಂತು. 206 ಬಂತು. ಓಕೆ, ಟೋಟಲಿ 100 ಪಾಯಿಂಟ್ಸ್ ಕಡಿಮೆ ಆಗಿದೆ. ಓಕೆ. ಇನ್ನ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅಪ್ಪಾಜಿ ನಿಮಗೆ? ನನಗೆ ಸ್ಟೋನ್ ಇದೆ, 16 mm ಸ್ಟೋನ್ ಇದೆ. ಅದು ರಿಮೂವ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಓಕೆ. ಆಮೇಲೆ ಬ್ಯಾಕ್ ಪೇನ್ ಇತ್ತು, ಚೆಸ್ಟ್ ಪೇನ್ ಇತ್ತು. ಇದು ನಾರ್ಮಲಿ 70% ಕಡಿಮೆ ಇದೆ. ಜೋರಾಗಿ ಕ್ಲಾಸ್ ಇರಬೇಕು ಅಪ್ಪಮ್ಮ. ಓಕೆ. ವಿದಿನ್ 15 to 20 ಡೇಸ್ ಅಲ್ಲಿ ನಿಮಗೆ 70% ರಿಸಲ್ಟ್ ಬಂದಿದೆ. ಓಕೆ. ಬಿಫೋರ್ ಕಿಡ್ನಿ ಸ್ಟೋನ್ ಇತ್ತಪ್ಪ ನಿಮಗೆ? ಏನಂದ್ರೆ ಫಸ್ಟ್ ಈಗ ಸ್ಟೋನ್ ಬಂದಿದೆ ಅಲ್ವಾ 16 mm, ಅದಕ್ಕಿಂತ ಮುಂಚೆ ಏನಾದರೂ ಕಿಡ್ನಿ ಸ್ಟೋನ್ ಅದರ ಪ್ರಾಬ್ಲಮ್ ಇತ್ತಾ? 10 ವರ್ಷ ಕೆಳಗಡೆ ಇತ್ತು. 20 mm, ಒಂದು 18 mm. ಎರಡು ಬಾಜು ಎರಡಾಡಿದ್ದು ನಾ ರಿಮೂವ್ ಮಾಡಿದ್ದೆ. ಅವಾಗ ಭಯಂಕರ ತ್ರಾಸ ಆಗಿತ್ತು ನನಗೆ ದವಾಖಾನೆಯಲ್ಲಿ. BP ಲೋ ಆಗಿ ನಾವು ಬಂದಿದ್ದ ಕಷ್ಟ. ಆ ನಮೂನಿ ತ್ರಾಸ ಆಗಿತ್ತು. ಅವಾಗ ನೀವು ಟ್ರೀಟ್ಮೆಂಟ್ ತಗೊಂಡಿದ್ರಲ್ಲ, ಎಷ್ಟು ಖರ್ಚು ಮಾಡಿದ್ದೀರಪ್ಪ ಅವಾಗ? 1 ಲಕ್ಷ ರೂಪಾಯಿ ಖರ್ಚು ಬಂದಿತ್ತು. 1 ಲಕ್ಷ ಖರ್ಚು ಮಾಡಿದ್ದೀರಾ. ತಿರ್ಗಾ 10 years ಆದ್ಮೇಲೆ ಆ ಪ್ರಾಬ್ಲಮ್ ಬಂದಿದೆ. 10 ವರ್ಷ ಕೆಳಗಡೆ 10 ವರ್ಷ ಆದ್ಮೇಲೆ ತಿರ್ಗಾ ಆ ಪ್ರಾಬ್ಲಮ್ ಬಂದಿದೆ. ಓಕೆ. ಇಲ್ಲಿ ಬರೋ ಅಪ್ಪ ಅಮ್ಮಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನೀವು ಅಷ್ಟು ದೂರದಿಂದ 500 to 600 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿ ಮನೆ ಬಿಟ್ಟು ಮತ್ತೆ ಬಿಸ್ನೆಸ್ ಬಿಟ್ಟು ಎಲ್ಲ ಬಿಟ್ಟು ಒಂದು ಹೆಲ್ತ್ ಪ್ರಿಯಾರಿಟಿ ಅಂತ ಹೇಳಿ ಕೊಟ್ಟು ಬಂದಿದ್ದೀರಾ. ಇವಾಗ ಸುಮಾರಷ್ಟು ಅಪ್ಪ ಅಮ್ಮ ಇಲ್ಲೇ ಹತ್ರ ಇರ್ತಾರೆ, 2 kilometers 3 kilometers ಅಂತ. ಇಲ್ಲಿ ಬಂದು ವೇಟ್ ಮಾಡ್ಬೇಕು ಅಂತ ಹೇಳಿ ತುಂಬಾ ಬೇಜಾರ್ ಮಾಡ್ಕೊಂತಾರೆ. ಅಂತವ್ರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಪ್ಪ? ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ. ಇಲ್ಲೇ ಇದೀರಾ ಅಂದ್ರೆ ಬಂದು ದಯವಿಟ್ಟು ಟ್ರೀಟ್ಮೆಂಟ್ ತಗೊಂಡು ಹೋಗಿ. ಕ್ಯೂರ್ 100% ಆಗುತ್ತೆ. ಜೋರಾಗಿ ಕ್ಲಾಸ್ ಇರಬೇಕು ಅಪ್ಪ ಅಮ್ಮ. ಓಕೆ ಅಪ್ಪ, ಥ್ಯಾಂಕ್ ಯು. ನಮಸ್ತೆ ಮಾ. ನೀವು ಅಪ್ಪ ಜೊತೆಯಲ್ಲಿ ಬರ್ತಾ ಇದ್ದೀರಾ? ದಿನ ಬರ್ತಾ ಇದ್ದೀರಾ. ನಿಮ್ಮ ಹೆಸರು ಮಾ? ಮಂಜುಳಾ. ಓಕೆ. ಸರಾಕೆರ್ಗೆ ಬಂದು ಎಷ್ಟು ದಿವಸ ಆಯ್ತು ಮಾ? 25 ದಿನ ಆಯ್ತು. 25 ದಿವಸ ಆಯ್ತು. ಓಕೆ. ಸರಾಕೆರ್ಗೆ ಬರೋ ಮುಂಚೆ ನಿಮ್ಗೆ ಹೇಗೆಲ್ಲ ಪ್ರಾಬ್ಲಮ್ಸ್ ಇತ್ತು? ನೀವು ಹೇಳಿದ್ರಿ ಕೈ ಎತ್ತಕ್ ಆಗ್ತಾ ಇರ್ಲಿಲ್ಲ, ಕೈ ಇಕ್ಕಕ್ ಆಗ್ತಾ ಇರ್ಲಿಲ್ಲ ಅಂತ ಹೇಳಿ. ಏನ್ ಪ್ರಾಬ್ಲಮ್ಸ್ ಇತ್ತು? ಎಷ್ಟು ದಿವಸದಲ್ಲಿ ನಿಮ್ಗೆ ಗುಣ ಆಗಿದೆ ಮಾ? ನನಗೆ ವಾತ, ಪಿತ್ತ, ಕಫ ಇವು 3 ಇದ್ದು. ಮೈ ತುಂಬಾ ನೋವು ಇತ್ತು. ಮಲ್ಕೊಂಡ್ರೆ ಸಮಾಧಾನ ಇಲ್ಲ, ಕೂಡ್ಲಿಕ್ಕೆ ಸಮಾಧಾನ ಇಲ್ಲ, ಆ ಥರ ಎಲ್ಲ ಇತ್ತು. ಈಗ 70% ನಾನು ಆರಾಮಿದ್ದೀನಿ. ನನಗೆ ಬ್ಯಾಕ್ ಪೇನ್ ಇದೆ, ವೆರಿಕೋಸ್ ಇದೆ, ಅವೆಲ್ಲ ಸ್ವಲ್ಪ ಕ್ಯೂರ್ ಆಗ್ತಾ ಇದ್ದಾವೆ. 70% ಆರಾಮಿದ್ದೀನಿ. ಓಕೆ. ಇವಾಗ ವೆರಿಕೋಸ್ ವೇನ್ಸ್ಗೆ ಫಸ್ಟ್ ಥೆರಪಿ ತಗೊಂಡಿದ್ದೀರಲ್ವಾ? ಬೇರೆ ಥೆರಪಿ ತಗೊಂಡಿದ್ದೀರಾ. ಇವಾಗ ಆಪರೇಷನ್ಗೆ ಸಜೆಷನ್ ಮಾಡಿದ್ದಾರೆ ಡಾಕ್ಟರ್. ಇವಾಗ ನಿಮ್ಗೆ ಹೇಗೆ ಅನ್ಸುತ್ತೆ? ಇದು ಟ್ರೀಟ್ಮೆಂಟ್ ಆರಾಮ್ ಅನಿಸ್ತಾ ಇದೆ. ಆಪರೇಷನ್ ಮಾಡಿಸ್ಕೊಳ್ಳೋಕೆ ಜरूरत ಇಲ್ಲ ಅನಿಸ್ತಾ ಇದೆ. ಓಕೆ. ಅಪ್ಪ ರಿಸಲ್ಟ್ ನೋಡಿ, ನಿಮ್ ರಿಸಲ್ಟ್ ನೋಡಿ ಇಲ್ಲಿ ಬರೋ ಅಪ್ಪ ಅಮ್ಮಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲಾರ ಮನೆ ಕೆಲಸ ಇದ್ದಿದ್ದು. ನಿಮ್ಮ ಹೆಲ್ತ್ ಎಲ್ಲ ಚೆನ್ನಾಗಿ ನೋಡ್ಕೊಡಿ, ಸ್ವಲ್ಪ ಟೈಮ್ ಕೊಡ್ರಿ. ಇಲ್ಲಿ ಬಂದಮೇಲೆ ಎಲ್ಲ ಇವ್ರ ಸಿಸ್ಟರ್ಸ್ ಎಲ್ಲ ತುಂಬ ಇದು ಮಾಡ್ತಾರೆ, ಎಲ್ಲ ಮರ್ತು ಹೋಗ್ತೀರಿ. ಮನೇದು ತಲೆ ರಿಲ್ಯಾಕ್ಸ್ ಆಗುತ್ತೆ. ಒಂದು 2 ತಾಸು ಎಲ್ಲರೂ ಬನ್ನಿ, ಟ್ರೀಟ್ಮೆಂಟ್ ತಗೊಳ್ಳಿ, ಆರಾಮಿರಿ. ಮನೆಗೂ ಪ್ರಾಡಕ್ಟ್ ತಗೊಂಡು ಹೋಗ್ರಿ, ಎಲ್ಲ ಥೆರಪಿ ಮಾಡ್ಕೊರಿ. ಓಕೆ, ಥ್ಯಾಂಕ್ ಯು. ಇಲ್ಲಿದ್ದಾರೆ ಎಲ್ಲ
ಒಳ್ಳೆಯ ಹೃದಯದರು, ಎಲ್ಲ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ, ಚೆನ್ನಾಗಿದ್ದಾರೆ. ಓಕೆ ಮಾ, ಇವಾಗ ಹಾಸ್ಪಿಟಲ್ಗೂ ನಮ್ಮ ಒಂದು ಸರಾಸರಿಗೆ ಏನ್ ಡಿಫ್ರೆನ್ಸ್? ಹಾಸ್ಪಿಟಲಲ್ಲಿ ತುಂಬಾ ವೇಟ್ ಮಾಡಬೇಕಾಗುತ್ತೆ, ಸೈಡ್ ಎಫೆಕ್ಟ್ಸ್ ಬೇರೆ. ಮತ್ತೆ ಅಮೌಂಟ್ ಏನಾದ್ರು ಕಲೆಕ್ಟ್ ಮಾಡ್ತಾ ಇದಾರಾ ನಿಮ್ಮ ಹತ್ರ? ಏನಿಲ್ಲ, ಫ್ರೀ ಟ್ರೀಟ್ಮೆಂಟ್, ಎಲ್ಲ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಓಕೆ ಅಪ್ಪ, ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಹಾಸ್ಪಿಟಲ್ಗೂ ನಮ್ಮ ಒಂದು ಸರಾಸರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಭಾಳ ಡಿಫ್ರೆನ್ಸ್ ಭಾಳ ಇದೆ. ಅಲ್ಲೆಲ್ಲ ದುಡ್ಡು ಕೊಟ್ಟರು ರೆಸ್ಪೆಕ್ಟ್ ಇಲ್ಲ, ಇಲ್ಲಿ ದುಡ್ಡು ಕೊಡ್ಲಾರ್ದೇನೆ ತುಂಬಾನೇ ರೆಸ್ಪೆಕ್ಟ್ ಇದೆ. ಓಕೆ ಅಪ್ಪ ಅಮ್ಮ, ನೀವು ಇಷ್ಟೊತ್ತು ನಮ್ಮ ಅಪ್ಪ ಅಮ್ಮಗೆ ಹೇಳಿದಕ್ಕೋಸ್ಕರ ತುಂಬಾ ಧನ್ಯವಾದ. ಥ್ಯಾಂಕ್ ಯು.